ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಬದ್ಧ ವೈರಿಗಳು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಯಡಿಯೂರಪ್ಪ ಮುಖಾಮುಖಿ ಆಗ್ಬಿಟ್ಟಿದ್ದಾರೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇಬ್ಬರು ಮುಖಾಮುಖಿ ಆಗಿರೋದು. ಬಿಎಸ್ವೈ ಕುಟುಂಬದ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ್ರು ಈಶ್ವರಪ್ಪನವರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟುವಲ್ಲಿ ಇಬ್ಬರ ಪಾತ್ರವು ಬಹಳ ಮುಖ್ಯ. ಮಕ್ಕಳ ರಾಜಕಾರಣದ ವಿಚಾರದಲ್ಲಿ ಪರಸ್ಪರ ವಾಗ್ಯುದ್ಧ ನಡೆದಿತ್ತು. ಕೊನೆಗೂ ಈಶ್ವರಪ್ಪನವರನ್ನ ಸೈಡ್ಲೈನ್ ಮಾಡಿದ್ರು ಬಿಎಸ್ವೈ. ಶಿವಮೊಗ್ಗ ಟಿಕೆಟ್ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ರು ಬಿಎಸ್ವೈ. ಇದಕ್ಕೆ ಸಿಡಿದು ಅಧಿಕೃತ ಅಭ್ಯರ್ಥಿಯ ವಿರುದ್ಧವೇ ಸ್ಪರ್ಧಿಸಿದ್ರು ಈಶ್ವರಪ್ಪ. ಹೀಗಾಗಿ ಬಿಜೆಪಿಯಿಂದ ಈಶ್ವರಪ್ಪನವರನ್ನ ಉಚ್ಚಾಟಿಸಲಾಗಿತ್ತು. ಈ ವೇಳೆ ಒಂದೇ ವೇದಿಕೆಯಲ್ಲಿ ಮುಖಾಮುಖಿ ಆಗಿದ್ದಾರೆ ಬಿಎಸ್ವೈ ಮತ್ತು ಈಶ್ವರಪ್ಪ. ನೋಡಿ, ಕಳೆದ ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಹೈಡ್ರಾಮಾಗಳು ನಡೆದಿತ್ತು ಅನ್ನೋದನ್ನ ನೆನಪಿಸ್ಕೊಳ್ಬೇಕಾಗತ್ತೆ. ಒಂದು ಕಾಲದಲ್ಲಿ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕೆ ಶತಪ್ರಯತ್ನಗಳನ್ನು ಮಾಡ್ತಾರೆ. ಆ ಶತಪ್ರಯತ್ನಗಳಲ್ಲಿ ಮುಂಚೂಣಿಯಾಗಿದ್ದಿದ್ದು ಯಡಿಯೂರಪ್ಪನವರು, ಅದರ ಜೊತೆಗೆ ಈಶ್ವರಪ್ಪನವರು. ಇವರನ್ನ ಈಡು ಜೋಡು ಅಂತ ಕರಿತಿದ್ರು, ಜೋಡೆತ್ತು ಅಂತ ಕರಿತಿದ್ರು. ಅವತ್ತಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಇಬ್ಬರ ಪಾತ್ರವೂ ಕೂಡ ಇತ್ತು. ಜೊತೆಗೆ ಇಬ್ರು ಶಿವಮೊಗ್ಗದ ಪ್ರಮುಖ ನಾಯಕರುಗಳು ಅಂತಾನೂ ಕರೆಸ್ಕೊಳ್ತಾರೆ. ಬದಲಾದ ಸನ್ನಿವೇಶಗಳಲ್ಲಿ ವೈಮನಸ್ಸು ಸೃಷ್ಟಿ ಆಗ್ಬಿಡುತ್ತೆ. ಯಾಕಂದ್ರೆ ಯಡಿಯೂರಪ್ಪನವರ ಈ ರಾಜಕಾರಣದ ಗ್ರಾಫನ್ನು ನಾವು ನೋಡಿದಾಗ ಅದು ಮೇಲೆ 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 ಹೀಗೆ ಹೋಗ್ತಾ ಹೋಗುತ್ತೆ. ಅವ್ರಿಗೆ ಉನ್ನತ ಅಧಿಕಾರಿಗಳು ಸಿಗುತ್ತೆ, ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾರೆ. ಅವರಿಬ್ಬರು ಪುತ್ರರಿಗೂ ಕೂಡ ರಾಜಕೀಯ ಭವಿಷ್ಯ ಕಲ್ಪಿಸ್ತಾರೆ, ಭದ್ರ ಮಾಡ್ತಾರೆ. ಒಬ್ಬರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ, ಸಂಸದರನ್ನಾಗಿ ಮಾಡ್ತಾರೆ. ಬಟ್ ನೀವು ಅದೇ ಸೇಮ್ ಟೈಮ್ ಅದೇ ಬಿಜೆಪಿಗೆ ಕಷ್ಟಪಟ್ಟು ಕೆಲಸ ಮಾಡಿದಂಥ ಈಶ್ವರಪ್ಪನವರ ರಾಜಕೀಯ ಗ್ರಾಫ್ ನೋಡಿದ್ರೆ ಕೆಳಗಿಳಿತಾ ಹೋಗುತ್ತೆ. ಈಶ್ವರಪ್ಪನವರಿಗೂ ಅಂಥದ್ದೇನು ಹುದ್ದೆಗಳು ಸಿಗಲಿಲ್ಲ. ಅವ್ರ ಪುತ್ರನಿಗಂತೂ ರಾಜಕೀಯದಲ್ಲಿ ರಾಜಕಾರಣಿಗಳು ಮಣಿನೂ ಹಾಕಲಿಲ್ಲ. ಒಂದು ಭದ್ರ ಬುನಾದಿ ಅನ್ನೋದು ಸಿಗಲೇ ಇಲ್ಲ. ಈ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿಗೆ ಎದುರಾಗಿತ್ತು. ಆದಮೇಲೆ ಎರಡೂ ಫ್ಯಾಮಿಲಿಯವರು ನಾನೊಂದು ದಿಕ್ಕು ನೀನೊಂದು ದಿಕ್ಕು ಅಂತ ಆಗಿದ್ರು. ಬಟ್ ಈಗ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಬಹುದಿನಗಳ ನಂತರ, ಅಂದರೆ ಫ್ಯಾಮಿಲಿ ಡ್ರಾಮಾಗಳೆಲ್ಲ ಮುಗಿದ ನಂತರ, ಈ ಸಮರ ಎಲ್ಲ ಮುಗಿದ ನಂತರ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಇಬ್ಬರು ದಿಗ್ಗಜರು. ಏನಾದರೂ ಮಾತಾಡಿದ್ರ, ಮುಖ ನೋಡಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಿ, ಈ ಥರದ್ದು ಏನಾದರೂ ನಡೀತಾ, ಅಥವಾ ಇಬ್ರು ಒಬ್ರಿಗೊಬ್ರು ಸಂಬಂಧ ಇಲ್ದಂಗೆ ಕೂತು ಬಿಟ್ರಾ? ನೀತಿ ಒಂದೂವರೆ ವರ್ಷಗಳ ನಂತರ ಯಡಿಯೂರಪ್ಪ ಹಾಗೆ ಈಶ್ವರಪ್ಪ ಇಬ್ರು ಕೂಡ ಒಂದು ಕಡೆ ಮುಖಾಮುಖಿಯಾಗಿದ್ದಾರೆ. ನಿನ್ನೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆದಂತಹ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಇಬ್ಬರು ನಾಯಕರು ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಅದು RSS ಸಂಘ ಪರಿವಾರದ ಪರಮೋಚ್ಚ ನಾಯಕ ಆಗಿರುವಂತ ದತ್ತಾತ್ರೇಯ ಹೊಸಬಾಳೆಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಅವರ ಜೊತೆ ಕಾಣಿಸ್ಕೊಳ್ತಾರೆ. ಯಾಕಂದ್ರೆ ಎರಡು ವರ್ಷಗಳಿಗೂ ಹೆಚ್ಚಾಗಿದೆ ಈಶ್ವರಪ್ಪಗೆ ಯಡಿಯೂರಪ್ಪನವರು ಒಟ್ಟಿಗೆ ಕಾಣಿಸ್ಕೊಂಡು. ಇಬ್ಬರು ಕೂಡ ಒಂದು ಕಾಲದಲ್ಲಿ ಬಿಜೆಪಿ ಪಕ್ಷವನ್ನ ರಾಜ್ಯದಲ್ಲಿ ಈ ಹಂತಕ್ಕೆ ಕಟ್ಟಿ ಬೆಳೆಸುವಲ್ಲಿ ಇಬ್ಬರ ಸಹಕಾರ ಕೂಡ ಪ್ರಮುಖವಾದಂತದ್ದು. ಸಂಘ ಪರಿವಾರದ ಹಿನ್ನೆಲೆಯಿಂದಲೇ ಬಂದಂತವ್ರು. ಆದ್ರೆ ಬರುತ್ತಾ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಈಶ್ವರಪ್ಪನವರು ಬಹಳ ಬೇಸರವನ್ನ ಹೊರಹಾಕ್ತಾನೆ ಬಂದಂತವ್ರು. ಯಡಿಯೂರಪ್ಪನವರ ಜೊತೆ ಅವರು ಗುರುತಿಸ್ಕೊಂಡ್ರು ಕೂಡ ಒಳಗೆ ಯಡಿಯೂರಪ್ಪನವರನ್ನ ದ್ವೇಷ ಮಾಡ್ತಾ ಬಂದಂತವ್ರು ಈಶ್ವರಪ್ಪನವರು. ಯಾಕೆಂದ್ರೆ ಈ ಕಡೆ ಯಡಿಯೂರಪ್ಪನವ್ರದ್ದು ಕೂಡ ಅದೇ ರೀತಿಯಾದಂತ ವರ್ಷ ಇತ್ತು. ಶಿವಮೊಗ್ಗ ರಾಜಕಾರಣದಲ್ಲಿ ಇಬ್ರು ಕೂಡ ಶಿವಮೊಗ್ಗ ಜಿಲ್ಲೆಯಿಂದಲೇ ಬಂದಂತವ್ರು. ಶಿವಮೊಗ್ಗದಲ್ಲಿ ನಾನೇ ಇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ, ಪಕ್ಷದಲ್ಲಿ ನಾನೇ ಅದ್ವಿತೀಯ ನಾಯಕ ಆಗ್ಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಇಚ್ಛೆ ಆಗಿದ್ರೆ, ಮತ್ತೊಂದು ಕಡೆ ನಾನು ಕೂಡ ಸರಿಸಮಾನ ಅನ್ನುವಂತ ನಿಟ್ಟಿನಲ್ಲೇ ಬೆಳೆದು ಬಂದಂತವ್ರು ಈಶ್ವರಪ್ಪ. ಆದ್ರೆ ಇಬ್ಬರ ನಡುವೆ ಹಳಸುತ್ತೆ ಸಂಬಂಧ. ಪುತ್ರನನ್ನ ಪಕ್ಷದಲ್ಲಿ ನಿಲ್ಲಿಸ್ಬೇಕು, ಹಾವೇರಿಯಲ್ಲಿ ಅವರನ್ನ ಕಡಕ್ಕೆ ಇಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಶ್ವರಪ್ಪ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಶಿವಮೊಗ್ಗದಲ್ಲೂ ಕೂಡ ಅವರು ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಶಿವಮೊಗ್ಗದಲ್ಲಿ ತಾವೇ ಇನ್ನೊಮ್ಮೆ ನಿಲ್ಬೇಕು ಅಂತೇಳಿ ಮುಂದೆ ಬಂದಾಗ ಅಲ್ಲಿ ಟಿಕೆಟ್ ಅನ್ನ ಯಡಿಯೂರಪ್ಪನವರು ತಪ್ಪಿಸ್ತಾರೆ ಅನ್ನುವಂತ ಆರೋಪಗಳಿದೆ ಈಶ್ವರಪ್ಪ ಅವರಿಗೆ. ಆ ಒಂದು ಬೇಸರ ಈಶ್ವರಪ್ಪ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರುವಾಗತ್ತೆ. ಯಡಿಯೂರಪ್ಪನವರು ತಮ್ಮ ಮಕ್ಕಳನ್ನ, ತಮ್ಮ ಕುಟುಂಬ ಸದಸ್ಯರನ್ನ ಬೆಳೆಸ್ತಾರೆ ರಾಜಕಾರಣದಲ್ಲಿ. ಆದ್ರೆ ನಮ್ಗೆ ಅಂತಹ ಒಂದು ಅವಕಾಶವನ್ನ ಕೊಡೋದಿಲ್ಲ, ಒಳಗೊಳಗೆ ನಮ್ಮನ್ನ ತುಳಿತಾರೆ ಅನ್ನುವಂತ ಅಸಮಾಧಾನ ಈಶ್ವರಪ್ಪನವ್ರಿಗೆ ಎದುರಾಗತ್ತೆ.
ನೇರವಾಗಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಆಕ್ರೋಶಗಳನ್ನ ಅವರು ಹೊರಹಾಕ್ತಾ ಬರ್ತಾರೆ. ನಂತರ ಇಬ್ಬರ ನಡುವಿನ ಸಂಬಂಧ ಕೂಡ ಅಳಸಿ ಹೋಗುತ್ತೆ. ಆ ನಂತರದಲ್ಲಿ ಹಾವೇರಿಯಲ್ಲಿ ಪುತ್ರ ಕಾಂತೇಶ್ ಅವರನ್ನ ನಿಲ್ಲಿಸ್ಬೇಕು ಅಂತೇಳಿ ಈಶ್ವರಪ್ಪ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಮಗನನ್ನ ಅಲ್ಲಿ ರಾಜಕಾರಣಕ್ಕೆ ಬಿಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಟಿಕೆಟ್ ಅನ್ನ ಕೊಡ್ಸೋದಿಲ್ಲ. ಅದು ಈ ಯಡಿಯೂರಪ್ಪನವರೇ ಟಿಕೆಟ್ ಕೊಡಿಸ್ಲಿಲ್ಲ ಅನ್ನುವಂತ ಅಸಮಾಧಾನ ಮತ್ತಷ್ಟು ಹೆಚ್ಚಾಗತ್ತೆ ಈಶ್ವರಪ್ಪನವ್ರಿಗೆ. ಸೊ ಇದೆಲ್ಲ ಪರಿಣಾಮಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಮಿಸ್ ಆಗತ್ತೆ. ಆ ಸಂದರ್ಭದಲ್ಲಿ ಈಶ್ವರಪ್ಪ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯ ವಿರುದ್ಧನೇ ತೊಡೆ ತಟ್ಟಿ ನಿಲ್ತಾರೆ. ನಾನು ಕೂಡ ಸ್ಪರ್ಧೆಯನ್ನ ಮಾಡ್ತೇನೆ ಅಂತೇಳಿ ನಿಲ್ತಾರೆ. ಆ ಕಾರಣಕ್ಕೆ ಬಿಜೆಪಿ ಪಕ್ಷ ರಾಷ್ಟ್ರೀಯ ನಾಯಕರು ಈಶ್ವರಪ್ಪ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಸೊ ಈಗ ಉಚ್ಚಾಟಿತ ನಾಯಕ ಈಶ್ವರಪ್ಪನವರು ಬಿಜೆಪಿ ಪಕ್ಷದಲ್ಲಿ ಇಲ್ಲ. ಇವತ್ತಲ್ಲ ನಾಳೆ ನನ್ಗೆ ಮತ್ತೆ ವರಿಷ್ಠರು ನನಗೆ ಮಣೆಯನ್ನ ಹಾಕ್ತಾರೆ, ನನ್ನನ್ನ ಪಕ್ಷಕ್ಕೆ ಬರಮಾಡ್ಕೊಳ್ತಾರೆ ಅಂತೇಳಿ ಈಶ್ವರಪ್ಪನವರು ಕೂಡ ಕಾಯ್ತಾ ಇದ್ದಾರೆ. ನಂತರದಲ್ಲಿ ರಾಯಣ್ಣ ಬ್ರಿಗೇಡ್ ಅನ್ನ ಕಟ್ಟಿದ್ರು. ಹಿಂದೆ ಕೂಡ ಯಡಿಯೂರಪ್ಪನವರ ವಿರುದ್ಧವಾಗಿ ಪ್ರತ್ಯೇಕವಾಗಿ ಒಂದು ಸಂಘಟನೆಯನ್ನ ಮಾಡಬೇಕು, ಜನರ ವಿಶ್ವಾಸವನ್ನ ಗಳಿಸ್ಬೇಕು ಅಂತೇಳಿ ಹಿಂದೆನೂ ರಾಯಣ್ಣ ಬ್ರಿಗೇಡ್ ಅನ್ನ ಹುಟ್ಟು ಹಾಕದಂತವ್ರು ಇದೇ ಈಶ್ವರಪ್ಪನವರು. ಸೊ ಆದ್ರೆ ಇಬ್ಬರ ನಡುವಿನ ಸಂಬಂಧ ಬಹಳ ವರ್ಷಗಳಿಂದಲೂ ಕೂಡ ಹಾಗೆ ಅಳಸ್ತಾ ಬಂತು. ಅಂತಿಮವಾಗಿ ಟಿಕೆಟ್ ತಪ್ಪಿಸಿದ ನಂತರ ಅದು ಮತ್ತಷ್ಟು ವಿಕೋಪಕ್ಕೆ ಹೋಯಿತು. ಆಗ ಯಡಿಯೂರಪ್ಪನವರ ವಿರುದ್ಧವಾಗಿ ಈಶ್ವರಪ್ಪ ಆಕ್ರೋಶಗಳನ್ನ ಹೊರಹಾಕ್ತಾ ಬಂದ್ರು. ಸೊ ಇಲ್ಲಿಯವರೆಗೂ ಕೂಡ ಅದೇ ರೀತಿ ಆಗಿದೆ. ಆದ್ರೆ ನಿನ್ನೆ ಇಬ್ಬರು ನಾಯಕರು, ಅದು RSS ನ ರಾಷ್ಟ್ರೀಯ ಕಾರ್ಯನಿರ್ವಾಹಕರಾಗಿರುವಂತ ದತ್ತಾತ್ರೇಯ ಹೊಸಬಾಯಿ ಅವರ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಎಲ್ಲೋ ಒಂದು ಕಡೆ ಇಬ್ಬರನ್ನ ಒಟ್ಟು ಮಾಡುತ್ತಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಶ್ವರಪ್ಪ ಮತ್ತೆ ಬಿಜೆಪಿ ಪಕ್ಷಕ್ಕೆ ಏನಾದ್ರೂ ವಾಪಸ್ ಆಗ್ತಾರಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.